ಹಾಯ್ ಗಾಯ್ಸ್, ನಾರ್ತ್ ಗೋವಾದಲ್ಲಿ ಒಂದಿನ ಟೀ ಕುಡಿತಾ ಇದ್ದೀನಿ. ಚಳಿ ಚಳಿ ಇದೆ. ನಿಮಗೆ ಹೋದ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನಾವು ಗೋವಾ ಟ್ರಿಪ್ ಹೊರಟಿದ್ದೀವಿ. ಸೊ ಯಶವಂತಪುರದಲ್ಲಿ 3 o'clock ಟ್ರೈನ್ ಹತ್ತಿದ್ವಿ. ಮಾರ್ನಿಂಗ್ 5:30 ನಾವು ವಾಸ್ಕೋ ಡ ಗಾಮಗೆ ಬಂದು ಇಳಿದ್ವಿ. ಸೊ ನಾವು ಇವಾಗ ವಾಸ್ಕೋ ಇಂದ ಪಣಜಿಗೆ ಹೋಗಬೇಕು. ಯಾಕಂದರೆ ಪಣಜಿಗೆ ಇನ್ನೂ ಇಬ್ಬರು ಬಂದು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಸೊ ಅದಕ್ಕೆ ನಾವು ಇಲ್ಲಿಂದ ಹೊರಟಿದ್ದು ಪಣಜಿಗೆ. ಇಲ್ಲಿ ನಿಮಗೆ ಕಾರಿಗೆ ರೆಂಟ್ ಕೂಡ ಸಿಗುತ್ತೆ, ಕಾರು ಅಥವಾ ಬೈಕು ಕೂಡ ರೆಂಟಿಗೆ ಸಿಗುತ್ತೆ. ಬಟ್ ನಾವೇನು ಅಂದ್ಕೊಂಡ್ವಿ ಅಂದರೆ ಪಣಜಿಲಿ ನಾವು ವೆಹಿಕಲ್ನ ತಗೊಳ್ಳೋಣ ಅಂತ ಪಣಜಿಗೆ ಹೋಗೋಣ ಅಂದ್ಕೊಂಡ್ವಿ. ಪಣಜಿಗೆ ನಿಮಗೆ ವಾಸ್ಕೋಯಿಂದ ವೆಹಿಕಲ್ ಸಿಗುತ್ತೆ, ಬಸ್ ಸಿಗುತ್ತೆ. ಪ್ರೈವೇಟ್ ಬಸ್ಸಲ್ಲಿ ಹೋದರೆ ನಿಮಗೆ 100 to 150 ಆಗುತ್ತೆ. ಬಟ್ ನೀವು ಗೌರ್ಮೆಂಟಲ್ಲಿ ಹೋಗ್ತೀನಿ ಅಂದರೆ AC ಬಸ್ಸು ಬರೀ 45 ರೂಪೀಸ್ ಆಗುತ್ತೆ. ಸೊ ನಾವು ಅಲ್ಲಿಂದ ಬಂದು ಇಳಿದಿದ್ದು ಪಣಜಿಗೆ. ಪಣಜಿ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇನ್ನಿಬ್ಬರು ಅವ್ರು ಬರೋದು, ನಾನು ನಿಮ್ಗೆ ಹೇಳಿರೋ ಹಾಗೆ ನಮ್ಮ ಅಕ್ಕ ಬಾವ ಬರ್ತಿದ್ದಾರೆ, ಅವರು ಫ್ಲೈಟಲ್ಲಿ ಬರ್ತಿದ್ದಾರೆ. ಸೊ ಅವ್ರ ಫ್ಲೈಟ್ ಬರೋದು 8:30. ಸೊ ಅದಕ್ಕೋಸ್ಕರ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಅಂತ ನಾವು ಬಸ್ ಸ್ಟ್ಯಾಂಡಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಬಿಸ್ಕೆಟು, ನೀರು ಅದು ಇದು ಕುಡಿದು ಅರೌಂಡ್ ನಾವು 1 hour ವೆಯ್ಟ್ ಮಾಡಿದ್ವಿ. ಆಮೇಲೆ ನಮಗೆ ಒಂದು ಫನ್ ಸಿಕ್ತು, ಅದೇ ಇದೆರಡು. ಸೊ ನೋಡಿ, ಇವೆರಡು ಆಟ ಆಡ್ತಿದ್ದೋ, ನಮ್ಮ ಮುಂದೆನೇ ಆಟ ಆಡ್ತಿದ್ದೋ. ಸೊ ಅವಕ್ಕೆ ಅದ್ರ ಜೊತೆ ಮಾತಾಡಿಕೊಂಡು ಅವು ಜಗಳ ಆಡ್ತಿದ್ದು, ಅಕ್ಕ ತಂಗಿ ಜಗಳ ಆಡ್ದಂಗೆ ಬಸ್ ಸ್ಟ್ಯಾಂಡಲ್ಲಿ ಅವೆರಡು ಜಗಳ ಆಡ್ತಿದ್ದೋ. ಸೊ ಅದನ್ನು ನೋಡಿಕೊಂಡು ನಾವು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಸೊ ಅವನ್ನ ನೋಡಿಕೊಂಡು ನಮಗೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಆಮೇಲೆ ಇನ್ನಿಬ್ಬರು ಬಂದರು. ಸೊ ಅವ್ರನ್ನ ಕರ್ಕೊಂಡು ನಾವು ಪಣಜಿಲಿ ವೆಹಿಕಲ್ ತೊಗೊಂಡು ಅಲ್ಲಿಂದ ನಾವು ಹೋಗಿದ್ದು ಕಲ್ಲಂಗೋಟ್ ಬೀಚ್ಗೆ. ಸೊ ನಮ್ಮ ನೆಕ್ಸ್ಟ್ ವಿಡಿಯೋ ಅಥವಾ ನೀವು ಮತ್ತೆ ಸಿಗೋದೆಲ್ಲಿ ಕಲ್ಲಂಗೋಟ್ ಬೀಚಲ್ಲಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಗಾಯ್ಸ್.